ಹಾಯ್ ಗೈಸ್, ನನ್ನ ಹೆಸರು ಸೂರ್ಯ ಅಂತ. ಕೆಲವೊಬ್ರು ಗೊತ್ತಿರ್ತದೆ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ತಿರೋರಿಗೆ. ಏನಪ್ಪ ವಿಷಯ ಅಂದರೆ, ಇದು ನನ್ನ ಫಸ್ಟ್ ವಿಡಿಯೋ ಯಾವುದ್ರಲ್ಲಿ ಅಂದರೆ ಯೂಟ್ಯೂಬಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಇದೇ ಫಸ್ಟ್ನೇ ವಿಡಿಯೋ ಅಲ್ವಾ. ನಿಮಗೆ ನನ್ನ ಹೆಂಗೆ ಈ ಜರ್ನಿ ಸ್ಟಾರ್ಟ್ ಆಯಿತು ಅಂತ, ಒಂದು 4-5 ವರ್ಷ ಆದಮೇಲೆ ಹೆಂಗೆ ಇರಲಿ ಅಂತ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತ ಇರಲಿ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನೊಂದು ಹೊಸ ಫೋನ್ ತಗೊಂಡೆ. ಏನಂತಕ್ಕೆ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ದೆನಲ್ಲ ಕಂಟೆಂಟು, ಅದೆಲ್ಲ ಕ್ವಾಲಿಟಿ ಇರಲಿಲ್ಲ. ತುಂಬ ಕ್ವಾಲಿಟಿ ಒಂದು ಸ್ವಲ್ಪ ಕಮ್ಮಿ ಇತ್ತು. ಅದು ಮಿಡ್ ರೇಂಜ್ ಮೊಬೈಲು. ನಿಮಗೆ ತೋರಿಸ್ತೀನಿ ಆ ಮೊಬೈಲ್ನ ಹೆಂಗೈತೆ ಅಂತ ನೋಡಿ. ಇಲ್ಲೇ ಇಟ್ಕೊಂಡಿದ್ದೀನಿ. ಇದೆ ಪೋಕೋ C51. ಎಲ್ಲ ಹೊಡೆದೋಗ್ಬಿಟ್ಟೈತೆ. ಪೌಚರ್ ಹಾಕಿದೋಗ್ಬಿಟ್ಟಿದೆ. ಹಿಂಗೆ ಪೌಚರ್ ಹಾಕಿದೋಗೈತೆ. ಇದು ತಗೊಂಡು ಇದರಲ್ಲೇ ಎಡಿಟ್ ಮಾಡ್ತಾಯಿದ್ದಿತ್ತು, ಪ್ಲಸ್ ಇದರಲ್ಲೇ ಶೂಟ್ ಮಾಡ್ತಾಯಿದ್ದಿತ್ತು. ಆಲ್ಮೋಸ್ಟ್ ಆಲ್ ಇದರಲ್ಲೇ ಒಂದು 50-53 ವೀಡಿಯೋ ಗಂಟ ಹಾಕಿದ್ದೀನಿ. ಇದು ನನ್ನ ಮೊದಲನೇ ಮೊಬೈಲು. ನಾನು ಫಸ್ಟ್ PUC ಸೇರ್ಕೊಂಡಾಗ ನಮ್ಮ ಅಣ್ಣ ತಗೊಂಡಿದ್ದು ನನಗೆ. ಇದು ಪೋಕೋ C51 ಅಂತ. ಅವಾಗಿಂದ ಆಲ್ಮೋಸ್ಟ್ ಆಲ್ ಒಂದು 3-4 ವರ್ಷ ಆಗಿರ್ಬೋದೇನೋ. ನಂಗೆ ಗೊತ್ತಿಲ್ಲ, ಅಷ್ಟೊಂದು ಕ್ಲಾರಿಟಿ ಆಗಿಲ್ಲ. ಒಂದು 3-4 ವರ್ಷ ಆಗಿರ್ಬೋದು ಅಷ್ಟು. ಆಲ್ಮೋಸ್ಟ್ ಆಲ್ ಫುಲ್ಲು ಎಲ್ಲ ಯೂಸ್ ಆಗಿದೆ. 64 GB ಯೂಸ್ ಆಗೈತೆ ಇದರಲ್ಲಿ. ಪೂರ್ತಿ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನಂತೂ. ಫುಲ್ಲು ವೀಡಿಯೋ ಹಾಳು ಮೂಳು ಇದರಲ್ಲಿ ವೀಡಿಯೋ ಶೂಟ್ ಮಾಡಿರೋದೆಲ್ಲ ಸುಮಾರು 64 GB ಗಂಟನು. ಇವಾಗ 2 GB ಫ್ರೀ ಆಗೈತೆ ನೋಡಿ. ಬೇಕಾದ್ರೆ 2 GB ಫ್ರೀ ಆಗೈತೆ. ಇನ್ನು 62 GB ಫುಲ್ತಿ ಯೂಸ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಮೊಬೈಲ್ ತಗೊಂಡಿದ್ದೀನಿ ನಾನು. ಅದು Realme 16 Pro Plus ಅಂತ. ಅದರಲ್ಲೇ ಇವಾಗ ವೀಡಿಯೋ ಮಾಡ್ತಾ ಇರೋದು. ಇದು ತಗೊಂಡಾದ್ಮೇಲೆ ನಾನು ಯೂಟ್ಯೂಬ್ಗೆ ಯೂಟ್ಯೂಬು ಪ್ಲಸ್ಸು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು 3 ಇನ್ನೂ ಬೇರೆ ಯಾವ್ದಾರ ಪ್ಲಾಟ್ಫಾರ್ಮ್ ಇದ್ದರೆ ಎಕ್ಸ್ಪೆಂಡ್ ಆಗೋಣ ಅಂತ ಇದ್ದೀನಿ. ಇದೇ ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ. ಹೆಂಗೆ ಅಂದರೆ, ಇದೊಂದು ಸುಮ್ಮನೆ ಸಿಂಪತಿಗೆಲ್ಲ ಮಾಡ್ತಾಯಿಲ್ಲ. ಒಂದು ಹೆಂಗೆ ಹೇಳೋದು ಗೊತ್ತಾ, ಒಂದು ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು, ಇದು ಸ್ಟಾರ್ಟಿಂಗ್ ಪಾಯಿಂಟು ಅಂತ ಒಂದು ಬಾವುಟ ಥರ, ಏನೋ ಒಂದು ಲ್ಯಾಂಡ್ ಮಾರ್ಕ್ ಥರ, ಸ್ಟಾರ್ಟಿಂಗ್ ಮಾರ್ಕ್ ಥರ, ಒಂದು ಮಾರ್ಕರ್ ಥರ ಒಂದು ಪ್ಲಾನ್ ಸ್ಟಾರ್ಟ್ ಆಯಿತು ಥರ ಅಲ್ಲಿಗೆ ಒಂದು ಪಾಯಿಂಟ್ ಇಡೋಣ ಅಂತ ಇದು ಒಂದು ವೀಡಿಯೋ ಥರ ಮಾಡಿದ್ದೀನಿ. ನೆಕ್ಸ್ಟು ಒಂದು 5-6 ವರ್ಷ, 8 ವರ್ಷ, 10 ವರ್ಷ ಅದಾದಮೇಲೆ ಏನಾಗಿರ್ತೀನಿ ಅಂದರೆ ಬೆಳೆದಿರ್ತೀನ ಏನೋ, ಅದ್ರ ಬಗ್ಗೆ ನೆಕ್ಸ್ಟ್ ಏನಾಯ್ತದೆ ನಂಗೆ ಐಡಿಯಾನೇ ಇಲ್ಲ. ಯಾವ ಥರ ನಡೀತದೋ, ಒಂದು ರೇಜಿಗೆ ಬೆಳಿತೀನೋ ಹಿಂಗೋ ಹಂಗೋ ಆ ಥರ ಏನಿಲ್ಲ. ಸ್ಟಾರ್ಟಿಂಗು ಇದೊಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮಾತ್ರ. ಅದಕ್ಕೇ ಯೂಟ್ಯೂಬ್ ಹಾಕೋಣ ಸ್ಟಾರ್ಟಿಂಗ್ ವೀಡಿಯೋ ಇದನ್ನ ಮಾಡಿಬಿಟ್ಟು ಅಂತ ಅಂದ್ಕೊಂಡೆ. ಅದರಲ್ಲೇ ನಾನು ಇವಾಗ ಮೊಬೈಲ್ ತಗೊಂಡಿದ್ದೀನಲ್ಲ, ಅದನ್ನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅದರಲ್ಲೇ ವೀಡಿಯೋ ಮಾಡ್ತಾ ಇರೋದು. ನಿಮ್ಗೆ ಗೊತ್ತಾಯ್ತದೆ, ಒಂದು ಯಾರು ನೋಡ್ತಾ ಇದ್ರೆ ಬೇಕಾದ್ರೆ ಗೂಗಲ್ ಹೋಗ್ಬಿಟ್ಟು ಒಂದು Realme 16 Pro Plus ಅಂತ ಹೊಡೀರಿ, ಅದು ಗೊತ್ತಾಯ್ತದೆ. ಇದು ಬೇರೆ ಯಾವುದೇ ಬೇರೆ ಕಡೆ ಅಂದರೆ ಅದು ಸೋಷಿಯಲ್ ಮೀಡಿಯಾ ಕಡೆಯಿಂದ ದುಡ್ಡು ಬಂದು ತಗೊಂಡಿತ್ತಲ್ಲ. ಇದು EMI ತಗೊಂಡಿತ್ತು, 0 ಡೌನ್ ಪೇಮೆಂಟು. ಮಂತ್ಲಿಗೆ ಇಷ್ಟು EMI ಅಂತ ಇರ್ತದೆ, ಮಂತ್ಲಿ ಕಟ್ಟಬೇಕು. 0 ಡೌನ್ ಪೇಮೆಂಟು. ಆಲ್ಮೋಸ್ಟ್ ಅಲ್ಲೂ ಬರ್ತದೆ ಒಂದು 15 ತಿಂಗಳು ಗಂಟ ಏನೋ ಬರ್ಬೋದು. ಇದು ಯಾವುದೇ ಸೋಷಿಯಲ್ ಮೀಡಿಯಾ ದುಡ್ಡಿಂದ ತಗೊಂಡಿತ್ತಂತೂ ಅಲ್ಲ. ಇದಂತೂ ಪಕ್ಕ ಯಾವುದರಲ್ಲಪ್ಪ EMIಲೇ ತಗೊಂಡಿರೋದು. ಇದರಲ್ಲಿ ನಾನು ಯಾವುದೋ ವೀಡಿಯೋ ಕಟ್ಟು ಎಡಿಟು ಯಾವುದು ಮಾಡಲ್ಲ. ಹೆಂಗೆ ರಾ ಫುಟೇಜ್ ಹೆಂಗೆ ತೆಗ್ದಿದ್ದೀನಿ ಹಂಗೆ ಆಗ್ತಾಯಿದ್ದೀನಿ, ಇನ್ನೇನಿಲ್ಲ ಗೈಸ್. ಆಮೇಲೆ ನನ್ನ ಫೀಲ್ಡಲ್ಲಿ ಹೆಂಗೆ ಅಂದರೆ, ವೀಡಿಯೋ ಮಾಡೋದೆಲ್ಲ ಈಸಿನ ಅಂದರೆ, ನನಗೆ ಒಂದು ಮೈಂಡ್ ಸೆಟ್ ಪ್ರಕಾರ ತುಂಬ ಕಷ್ಟ, ತುಂಬ ಕಷ್ಟ, ತುಂಬಾ ಕಷ್ಟ. ಆದರೆ ಇನ್ನೊಂದು ಮೈಂಡ್ ಸೆಟ್ ಪ್ರಕಾರ ನಾವು ಅಂದ್ಕೊಂಡ್ರೆ ಈಸಿ, ಅಂದ್ಕೊಂಡ್ರೆ ಯಾವುದೇ ಆದರೂ ಈಸಿನೇ, ಅಂದ್ಕೊಂಡ್ರೆ ಮಾತ್ರ ಯಾವುದೇ ಆದರೂ ತುಂಬ ಈಸಿನೇ. ಇಷ್ಟೇ. ಆಲ್ಮೋಸ್ಟ್ ಆಲ್ ಇಷ್ಟೇ ಬ್ರೋ. ನನ್ನ ಜರ್ನಿ ಸ್ಟಾರ್ಟ್ ಆಗೈತೆ ಈಗ ಅನ್ಕೋತೀನಿ. ಆಲ್ಮೋಸ್ಟ್ ಆಲ್ 2026 ಈಗ. ನಾನು ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಗೊತ್ತಾ, 2025 ಡಿಸೆಂಬರು 27 ಮೊದಲನೇ ವೀಡಿಯೋ ಹಾಕ್ತೇನೆ ಇನ್ಸ್ಟಾಗ್ರಾಮಲ್ಲಿ. ಅದೇ ನನ್ನ ಮೊದಲನೇ ವೀಡಿಯೋ.
ಇವಾಗ ನಾಳೆ ಅಥವಾ ನಾಳಿದ್ದು ಈ ವಿಡಿಯೋ ಹಾಕ್ತೀನಿ. ಇದು ಮಾರ್ಚಾ ಏನಿದು, ಇದು ಏಪ್ರಿಲ್ 7 ಇಲ್ಲ 8 9 ಹಾಕ್ತೀನಿ, ಏಪ್ರಿಲ್ 2026. ಇದು ಮೊದಲನೇ ಯೂಟ್ಯೂಬ್ ವಿಡಿಯೋ. ನನ್ನ ಮೊದಲನೇ ಇನ್ಸ್ಟಾಗ್ರಾಮ್ ವಿಡಿಯೋ ಡಿಸೆಂಬರ್ 27 28 ಹಾಕಿರೋದು. ಇದೇ ನನ್ನ ಮೊದಲನೇ ವೀಡಿಯೋಗಳು. ಈ ಡೇಟಲ್ಲೇ ನಾನು ಹಾಕಿರೋದು. ಇನ್ನೇನಿಲ್ಲ ಗೈಸ್, ನಾನು ಇದೇನೋ ಸಿಂಪತಿ ಆ ಥರ ಏನು ಮಾಡ್ತಾಯಿಲ್ಲ. ಅಕಸ್ಮಾತ್ ನಾನು ಹೇಳ್ತಾ ಇರೋದು ನೀವೇನೋ ತಿಳ್ಕೊಳ್ಳಲ್ಲ, ಕೆಲವೊಬ್ರು ತಿಳ್ಕೊಬೋದೇನೋ, ಅದು ನನಗೆ ಗೊತ್ತಿಲ್ಲ. ಇದೇ ನನ್ನ ಜರ್ನಿ ಸ್ಟಾರ್ಟ್ ಆಗೈತೆ ಅನ್ಕೋತೀನಿ. ಕಂಟಿನ್ಯೂಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದೆ ಯಾವ ಥರ ಎಕ್ಸ್ಪೆಂಡ್ ಆಗ್ಬೋದು ನನಗಂತೂ ಐಡಿಯಾನೇ ಇಲ್ಲ. ದೇವರಣೆಗೂ ಯಾವ ಥರ ನಡೀತದೋ ಆ ಥರ ಅಂತೂ ನಾನು ಹಿಂಗೆ ನಡೀತದೆ ಅಂತ ಅಂದ್ಕೊಂಡಿಲ್ಲ. ಯಾವ ಥರ ನಡೀತದೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಪ್ರಯತ್ನ ಏನೈತೆ ಆಲ್ಮೋಸ್ಟ್ ಅಲ್ಲೊಂದು ಸ್ವಲ್ಪ ಎಫೆಕ್ಟ್ ಹಾಕಬೇಕು. ಜಸ್ಟು ಈಗ ಎಷ್ಟು ಟೈಮು 12 ಗಂಟೆ 11:30, ಆಲ್ಮೋಸ್ಟ್ 11:30 ಅನ್ಕೋತೀನಿ. ಇಷ್ಟೇ. ನಾನು ಮಾತಾಡಿದ್ರೆ ಅಕಸ್ಮಾತ್ ಆಲ್ಮೋಸ್ಟ್ ಅಲ್ಲಿ ತಪ್ಪೇನಾರ ಇದ್ದರೆ ತಿದ್ಕೊಂತೀನಿ. ನಾನೇನೋ ತಪ್ಪು ಮಾತಾಡಿದರೆ ತುಂಬ ಚಿಕ್ಕ ಹುಡುಗ, ನಾನು ತುಂಬ ಚಿಕ್ಕ ಹುಡುಗ ಅನ್ಕಡಿ, ತುಂಬ ಸಣ್ಣ ಕ್ರಿಯೇಟ್ರು. ನಾನು ಮಾತಾಡೋದ್ರಲ್ಲಿ ಏನಾರು ತಪ್ಪಿದರೆ ತಿದ್ಕೊಂತೀನಿ. ಏನೋ ತಿಳ್ಕೊಂಬಿಡಿ, ಏನಾರು ತಪ್ಪಿದರೆ ಹೊಟ್ಟೆಗೆ ಹಾಕೊಳ್ಳಿ, ಚಿಕ್ಕ ಹುಡುಗ ಅಲ್ವಾ. ಅಷ್ಟೇ ಗೈಸ್, ಇನ್ನೇನಿಲ್ಲ. ನಾನು ಇದೊಂದು ಸ್ಟಾರ್ಟ್ ಮಾಡೋಣ ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಒಂದೊಳ್ಳೆ ಫೋನ್ ಸಿಗಲಿ ಅಂತ ಕಾಯ್ತಾಯಿದ್ದೆ. ಇವಾಗ ಸಿಕ್ಕೈತೆ. ನಾನು ತುಂಬ ಅಂದರೆ ಈ ಫೀಲ್ಡಲ್ಲಂತೂ ಫೋಟೋಗ್ರಫಿ ಫೀಲ್ಡು ಅಥವಾ ಎಡಿಟಿಂಗ್ ಫೀಲ್ಡು ಅಂದರೆ ನಿಮ್ಗೆ ಗೊತ್ತಾಗಿರ್ತದೆ. ಕೆಲವೊಬ್ರು ಗೊತ್ತಾಯ್ತದೆ ತುಂಬ ಕಷ್ಟ, ಅವರು ತುಂಬ ಕಷ್ಟ ಅಂತ ಅಂದ್ಕೊಂಡ್ರೆ ತುಂಬ ಕಷ್ಟ, ಅಂತ ಕಷ್ಟ ಇಲ್ಲ ಅಂದ್ಕೊಂಡ್ರೆ ಕಷ್ಟ ಇಲ್ಲ. ನನ್ನ ರೇಂಜ್ಗೆ ಹಂಗೇನೆ, ನನ್ನ ಮೈಂಡ್ಸೆಟ್ ಅದೇ ಥರ ಇರೋದು. ಕಷ್ಟ ಇಲ್ಲ ಅಂದ್ಕೊಂಡ್ರೆ ಯಾವುದೂ ಕಷ್ಟ ಇಲ್ಲ, ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ. ಒಟ್ಟಿನಲ್ಲಿ ಕಷ್ಟನೇ ಬ್ರೋ, ಕಷ್ಟನೇ, ಒಂಥರ ಕಷ್ಟನೇ. ಆದರೆ ಕಷ್ಟದಲ್ಲೂ ಒಂಥರ ಮಜಾ ಐತೆ. ಇದು ತುಂಬ ಆಲ್ಮೋಸ್ಟ್ ಅಲ್ಲಿ 7:15 ನಿಮಿಷ ಕ್ರಾಸ್ ಐತೈತೆ. ಇಷ್ಟೇ. ನಾನು ಏನಾದ್ರು ತುಂಬ ಚಿಕ್ಕ ಹುಡುಗ ಅಲ್ವಾ, ಏನಾದ್ರು ತಪ್ಪು ಮಾಡಿದರೆ ಸಾರಿ ಗೈಸ್. ನಾನು ಯಾರಿಗೂ ಇದೇ ಥರ ಟಾರ್ಗೆಟ್ ಮಾಡಿ ಅಲ್ಲ. ಮುಂದೆ ಏನಾರು ವೀಡಿಯೋದಲ್ಲಿ ಏನಾರು ತಪ್ಪೇನಾರು ಮಾತಾಡಿದರೆ ತಿದ್ಕೊಂತೀನಿ. ಏನೋ ತಿಳ್ಕೊಳಕ್ಕೆ ಹೋಗಬೇಡಿ. ಅಕಸ್ಮಾತು ಡೈಲಾಗಲ್ಲಿ ಏನೋ ಮಾತಾಡುವಾಗ ಫ್ಲೋಲ್ಲಿ ಬಂದ್ಬಿಟ್ಟಿರ್ತದೆ, ಆ ಥರ ಏನೂ ಇಲ್ಲ. ಏನಾರು ತಪ್ಪು ಮಾತಾಡಿದರೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇದೇ ನನ್ನ ಮೊದಲ ವೀಡಿಯೋ ಅಂತ ಹಾಕೋಣ ಅಂತ ಮಾತಾಡಿದೆ. 8 ನಿಮಿಷ ಕ್ರಾಸ್ ಐತೈತೆ. ಹೊಸ್ದಾಗಿ ಯಾರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್, ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು ಚಾನಲೆಲ್ಲ ಇದ್ದೀನಿ. ಮುಂದೆ ಯಾವ್ದಾರ ಪ್ಲ್ಯಾಟ್ಫಾರ್ಮ್ ಇದ್ದರೆ ಅದಕ್ಕೂ ಹಾಕ್ತೀನಿ. ಓಕೆನಾ? ಇದೇ ನನ್ನ ಮೊದಲನೇ ವೀಡಿಯೋ. ನಾನು ಇದನ್ನೇನು ಎಡಿಟ್ ಮಾಡಲ್ಲ, ಜಸ್ಟ್ ಹೆಂಗೆ ತೆಗ್ದಿದ್ದೀನಿ ಹಂಗೆ ರಾ ವೀಡಿಯೋ ಹಾಕ್ತೀನಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ಸಿಗೋ ನಾಳೆ. ಇದೇ ನನ್ನ ಲಾಸ್ಟ್ ಇನ್ನೊಂದ್ಸಲಿ ಹೇಳ್ತೀನಿ, ಸುಮಾರು ಸರಿ ಹೇಳ್ಬಿಟ್ಟಿದ್ದೀನಿ. ಇದೇ ನನ್ನ ಮೊದಲನೇ ವೀಡಿಯೋ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹೇಗೆ ಅಂತ ಗೊತ್ತಿಲ್ಲ, ಹೆಂಗೆ ನಡೀತದೋ ಏನೋ. ಇದು ನನ್ನ ಮೊದಲನೇ ವೀಡಿಯೋ. ನಾನು 4-5 ಸಲ ಹೇಳ್ಬಿಟ್ಟಿದ್ದೀನಿ. ತುಂಬ ಭಯ, ಹೆಂಗೆ ಏನು ನಡೀತದೆ ಅಂತ. ಎಕ್ಸೈಟ್ಮೆಂಟು. ತುಂಬ 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 ಕಷ್ಟ. ಆದರೆ ಕಷ್ಟದಲ್ಲೂ ಒಂಥರ ಮಜಾ ಐತೆ. ಅದು ಹೆಂಗೆ ಅಂತ ಹೇಳ್ಕೊಳಕ್ಕಾಗಲ್ಲ. ಒಂಥರ ಮಜಾ, ಒಂದು ಟೆನ್ಷನಲ್ಲಿ ಒಂಥರ ಮಜಾ, ಆ ಥರ. ಹೆಂಗೆ ಹೇಳೋಣ. ಅಷ್ಟೇ ಗೈಸ್, ಸಿಗುವ ನಾಳೆ. ಬುಯ್